ಒಂದು ವೇಳೆ ಎಕ್ಸ್ ಅನುಪಾತ ವೈ ಈಕ್ವಲ್ ಟು 8:9 ಮತ್ತು ಎಕ್ಸ್ ಅನುಪಾತ ಝೆಡ್ ಈಕ್ವಲ್ ಟು 6:5 ಆದರೆ ವೈ ಮತ್ತು ಝೆಡ್ಗಳ ಅನುಪಾತ ಅಂತ ಕೇಳಿದ್ರಿ. ಸೊ ಈ ರೀತಿ ಕ್ವಶನ್ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಿ. ಓಕೆ, ಇಲ್ಲಿ ವೈ ಮತ್ತು ಝೆಡ್ ಬೇಕು ಅಂತಂದ್ರೆ ಎಕ್ಸ್ ಮತ್ತು ಎಕ್ಸ್ಗಳನ್ನ ನಾವೇನು ಮಾಡಬೇಕು, ಈಕ್ವೇಟ್ ಮಾಡಬೇಕು. ಈ ರೀತಿ ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ನೋಡಿ. ಇಲ್ಲಿ ಎಕ್ಸ್ಗಳನ್ನು ನಾವು ಈಕ್ವೇಟ್ ಮಾಡಬೇಕು. ಎಕ್ಸ್ನ ಈಕ್ವೇಟ್ ಮಾಡ್ಬೇಕಂದ್ರೆ ಎಕ್ಸ್ಗೆ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಏನಿದೆ ನೋಡಿ. ಒಂದು ಕಡೆ 8 ಇದೆ, ಇನ್ನೊಂದು ಕಡೆ 6 ಇದೆ. ಅವೆರಡನ್ನು ಈಕ್ವೇಟ್ ಮಾಡಬೇಕು ಅಂತಂದ್ರೆ we have to take the LCM of those two values. ಎಷ್ಟು ಬರುತ್ತೆ LCM? ನೋಡಿ, x ಅನುಪಾತ y 8:9 ಇದೆ. ಇನ್ನು x ಅನುಪಾತ z 6:5. ಈಗ ಎಕ್ಸ್ ಟರ್ಮ್ಗಳನ್ನ ನಾನೇನು ಮಾಡಬೇಕು ಅಂತಂದರೆ ಈಕ್ವೇಟ್ ಮಾಡಬೇಕು. ಸೇಮ್ ಮಾಡಿದಾಗ ವೈ ಮತ್ತು ಝೆಡ್ ಅನ್ನು ನಾವೇನು ಮಾಡ್ಬೋದು, ಅನುಪಾತ ತಗೊಳ್ಬೋದು. ಎಕ್ಸ್ಗಳನ್ನ ಈಕ್ವೇಟ್ ಮಾಡಬೇಕು ಅಂತಂದರೆ ಅವುಗಳ ಲಸ ತಗೊಳ್ಳಿ. 8 ಮತ್ತು 6ರ ಲಸ 24 ಬರುತ್ತೆ. ಗೊತ್ತಾಗಿಲ್ಲ ಅಂತಂದರೆ ಲಸ ನೋಡಿ. 2 4 8, 2 3 6. ಸೊ ಇಲ್ಲಿ ಬೇರೆ ಹೋಗಲ್ಲ. 2 4 8, 8 3 24. ಸೊ ಲಸ 24 ಬಂತು. ಲಸ 24 ಬಂದರೆ 8ಕ್ಕೆ ಎಷ್ಟು ಗುಣಿಸಿದ್ರೆ 24 ಬರುತ್ತೆ? 8 3 24. ಅದನ್ನು 2 ನಂಬರ್ಗೆ ಗುಣಿಸ್ಬೇಕು. ಇಲ್ಲೂ ಅಷ್ಟೇ, 6ಕ್ಕೆ ಎಷ್ಟು ಗುಣಿಸಿದ್ರೆ 24 ಬರ್ತದೆ? 6 4 24. ಸೊ ಅದನ್ನು 2 ನಂಬರ್ಗೆ ಗುಣಿಸ್ಬೇಕು. ಈಗ ನೋಡ್ರಿ, 8 3 24 ಅನುಪಾತ 9 3 27. ಇದೇನಿದು? ಎಕ್ಸ್ ಅನುಪಾತ ವೈ. ಅದೇ ರೀತಿ ಎಕ್ಸ್ ಅನುಪಾತ ಝೆಡ್ ಏನಾಗುತ್ತೆ ಅಂತಂದರೆ 6 4 24, 5 4 20. ಈಗ ಎಕ್ಸ್ಗಳು ಸಮ ಆಯ್ತಲ್ಲ, ಈಗ ನಾವೇನು ಮಾಡ್ಬೋದು, ವೈಗಳನ್ನು ಈಕ್ವೇಟ್ ಮಾಡ್ಬೋದು. ಸೊ ವೈ ಅನುಪಾತ ಝೆಡ್ ಏನಾಗುತ್ತೆ ಅಂತಂದರೆ 27:20. ಇದು ಸಿಂಪ್ಲಿಫೈ ಆಗೋದಾದರೆ ಸಿಂಪ್ಲಿಫೈ ಮಾಡ್ಬೋದಿತ್ತು, ಬಟ್ ಇದು ಸಿಂಪ್ಲಿಫೈ ಆಗಲ್ಲ. ಹಾಗಾಗಿ 27:20 ಆಸ್ ಇಟ್ ಈಸ್ ಇರಬೇಕು. ದೇರ್ಫೋರ್ 27:20 ಈಸ್ ದ ಕರೆಕ್ಟ್ ಆನ್ಸರ್, ಥರ್ಡ್ ಆಪ್ಷನ್. ನೆಕ್ಸ್ಟ್ ಕ್ವಶನ್. 2 ಕೊಳವೆಗಳು ನೀರಿನ ತೊಟ್ಟಿಯೊಂದನ್ನು ಕ್ರಮವಾಗಿ 5 ನಿಮಿಷ ಮತ್ತು 7 ನಿಮಿಷಗಳಲ್ಲಿ ತುಂಬಿಸಬಲ್ಲವು. 3ನೇ ಕೊಳವೆಯಂದು ತುಂಬಿದ ತೊಟ್ಟಿಯನ್ನು 3 ನಿಮಿಷಗಳಲ್ಲಿ ಖಾಲಿ ಮಾಡಬಲ್ಲದು. ಒಂದು ವೇಳೆ ಎಲ್ಲಾ ಕೊಳವೆಗಳನ್ನು ಒಟ್ಟಿಗೆ ತೆರೆದಿಟ್ಟರೆ 1 ನಿಮಿಷದಲ್ಲಿ ಆ ಕೊಳವೆಯ ಎಷ್ಟು ಭಾಗ ತುಂಬುತ್ತದೆ ಅಂತ ಇಲ್ಲಿ ಕ್ವಶನ್. ನೋಡಿ, ಇಲ್ಲಿ ಒಟ್ಟು 3 ಕೊಳವೆಗಳಿದೆ. 3 ಕೊಳವೆಗಳಲ್ಲಿ ಫಾರ್ ಎಕ್ಸಾಂಪಲ್ಲು ಏನು ಮಾಡಿ ಅಂತಂದರೆ, ಇಮ್ಯಾಜಿನ್ ಮಾಡಿ, ಇದು ಒಂದು ತೊಟ್ಟಿ ಅಂತ ಇಮ್ಯಾಜಿನ್ ಮಾಡಿರಿ. ಈ ತೊಟ್ಟಿನಲ್ಲಿ ಇದೊಂದು ಕೊಳವೆ ಇದೆ, ಇದೊಂದು ಟ್ಯಾಪ್. ಕೊಳವೆ ಅಂದರೆ ಇದೊಂದು ಟ್ಯಾಪ್ ಇದೆ, ಇದನ್ನೊಂದು ಮತ್ತೊಂದು ಟ್ಯಾಪ್ ಇದೆ, ಇಲ್ಲಿ ಇದೊಂದು ಮತ್ತೊಂದು ಟ್ಯಾಪ್ ಇದೆ, ಕೆಳಗಡೆ ಇನ್ನೊಂದು ಟ್ಯಾಪ್ ಇದೆ. ಈ ಥರ ಟ್ಯಾಪ್ ಇದೆ. ಒಂದು ಕೊಳವೆ ಎಷ್ಟು ನಿಮಿಷದಲ್ಲಿ ಇದನ್ನು ಕಂಪ್ಲೀಟ್ ಆಗಿ ಇದನ್ನ ಎರಡನ್ನು ಮುಚ್ಚಿದ್ರೆ, ಎರಡನ್ನು ಕ್ಲೋಸ್ ಮಾಡಿದರೆ, ಈ ಟ್ಯಾಪು, ಈ ಕೊಳವೆ ಎಷ್ಟು ನಿಮಿಷದಲ್ಲಿ ಈ ಏನು ತೊಟ್ಟಿನ ತುಂಬಿಸ್ತದೆ ಅಂತಂದರೆ 5 ನಿಮಿಷದಲ್ಲಿ ತುಂಬುತ್ತದೆ. ಒಂದು ವೇಳೆ ಇದನ್ನ ಮತ್ತು ಇದನ್ನ ಎರಡನ್ನು ಕ್ಲೋಸ್ ಮಾಡಿ ಬರೀ ಇದನ್ನಷ್ಟೇ ನಾವು ಇದು ಮಾಡಿದರೆ ಇದು 7 ನಿಮಿಷದಲ್ಲಿ ತುಂಬಿಸ್ತದೆ. ಒಂದು ವೇಳೆ ಇವೆರಡನ್ನ ಕ್ಲೋಸ್ ಮಾಡಿ ಇದು ತುಂಬಿದ ಮೇಲೆ ಇದನ್ನೇನಾದರೂ ನಾವು ಆನ್ ಮಾಡಿದ್ವಿ ಅಂತಂದರೆ ಇದು 3 ನಿಮಿಷದಲ್ಲಿ ಖಾಲಿ ಮಾಡ್ತದೆ. ಆನ್ ಮಾಡಿದರೆ ಖಾಲಿ ಆಗ್ತದೆ, ಇವೆರಡನ್ನ ಆನ್ ಮಾಡಿದ್ರೆ ತುಂಬುತ್ತದೆ. ಸೊ ಈ ರೀತಿ ಇದ್ದಾಗ 3ನ್ನು ಆನ್ ಮಾಡಿದರೆ, ಇದನ್ನು ಆನ್ ಮಾಡ್ತೀವಿ, ಇದನ್ನು ಆನ್ ಮಾಡ್ತೀವಿ, ಇದನ್ನು ಆನ್ ಮಾಡ್ತೀವಿ, 3ನ್ನು ಆನ್ ಮಾಡಿದರೆ 1 ನಿಮಿಷದಲ್ಲಿ ಎಷ್ಟು ಕೊಳವೆ, ಎಷ್ಟು ಭಾಗ ತುಂಬಿರ್ತದೆ ಅಂತ ಇಲ್ಲಿ ಕೇಳಿದ್ದಾರೆ ಕ್ವಶನ್. ಈಗ ಫಸ್ಟ್ ಏನು ಕೊಳವೆ ಇದೆಯಲ್ಲ, ಈ ಟ್ಯಾಪ್ ಇದೆಯಲ್ಲ, ಇದು 1 ನಿಮಿಷದಲ್ಲಿ ಇದನ್ನ ತುಂಬಿಸ್ತದೆ ಅಂತಂದ್ರೆ, 5 ನಿಮಿಷದಲ್ಲಿ ತುಂಬಿಸುತ್ತಂತಂದ್ರೆ 1 ನಿಮಿಷದಲ್ಲಿ ಎಷ್ಟು ಭಾಗ ತುಂಬಿಸುತ್ತಂತಂದ್ರೆ 1/5 ಭಾಗ ತುಂಬಿಸ್ತದೆ. ಮೊದಲನೇ ಕೊಳವೆ 1/5 ಭಾಗ. ಸೊ ಮೊದಲನೇ ನಿಮಿಷದಲ್ಲಿ 1/5, 2ನೇ ನಿಮಿಷದಲ್ಲಿ 2/5, 3ನೇ ನಿಮಿಷದಲ್ಲಿ 3/5, 4ನೇ ನಿಮಿಷದಲ್ಲಿ 4/5, 5ನೇ ನಿಮಿಷದಲ್ಲಿ 5/5 ಅಂದರೆ ಫುಲ್ ತುಂಬಿಡ್ತದೆ. ಸೊ ಆ ರೀತಿ. ಹಾಗಾಗಿ 1ನೇ ನಿಮಿಷದಲ್ಲಿ ಅಥವಾ 1 ನಿಮಿಷದಲ್ಲಿ ಎಷ್ಟು ಭಾಗ ತುಂಬುತ್ತೆ ಈ ಟ್ಯಾಂಕ್ ಇಂದು ಅಂತಂದ್ರೆ 1/5 ಭಾಗದಷ್ಟು. ಅದೇ ರೀತಿ 2ನೇ ಕೊಳವೆ ಇದೆಯಲ್ಲ, ಈ ಟ್ಯಾಪು, ಒಂದು ವೇಳೆ ಇದನ್ನು ಮಾತ್ರ ಬಿಟ್ರೆ
ಇದು 1 ನಿಮಿಷದಲ್ಲಿ ಎಷ್ಟು ಭಾಗ ತುಂಬುತ್ತೆ ಈ ಟ್ಯಾಂಕ್ ಇಂದು ಅಂದ್ರೆ 1/7 ಭಾಗ. ಹಾಗಾಗಿ 1 ನಿಮಿಷದಲ್ಲಿ 1/7, 2 ನಿಮಿಷದಲ್ಲಿ 2/7, 3/7, 4/7 ಈ ರೀತಿ 7 ನಿಮಿಷ ಆದ ಕೂಡಲೇ ಅದು 7/7 ಭಾಗಕ್ಕೆ ತುಂಬಿಸಿ ಫುಲ್ ಆಗುತ್ತದೆ ಅಂತ. ಹಾಗಾಗಿ ಇದು ತಗೊಳ್ಳುವಂಥದ್ದು 1 ನಿಮಿಷದಲ್ಲಿ ಎಷ್ಟು ಭಾಗ ತುಂಬುತ್ತೆ ಅಂತಂದ್ರೆ 1/7 ಭಾಗದಷ್ಟು ತುಂಬುತ್ತದೆ. ಎರಡನ್ನು ಅಟ್ ಅ ಟೈಮ್ ಬಿಡೋದ್ರಿಂದ ಇದು 1 ನಿಮಿಷದಲ್ಲಿ ತುಂಬಿಸುವಂಥದ್ದು 1/5 ಭಾಗ, ಇದು 1 ನಿಮಿಷದಲ್ಲಿ ತುಂಬಿಸುವಂಥದ್ದು 1/7 ಭಾಗ. ಎರಡನ್ನೂ ಒಟ್ಟಿಗೆ ಬಿಟ್ಟಿದ್ದೀವಿ ಅಂತ ಹೇಳೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಎರಡನ್ನು ಆಡ್ ಮಾಡ್ತೀವಿ. ಇನ್ನು ಇದು 1 ನಿಮಿಷದಲ್ಲಿ ಎಷ್ಟು ಖಾಲಿ ಮಾಡುತ್ತೆ ಅಂತಂದ್ರೆ 1/3 ಭಾಗದಷ್ಟು ಖಾಲಿ ಮಾಡ್ತದೆ. ಯಾಕಂದ್ರೆ ಒಟ್ಟು ಖಾಲಿ ಮಾಡೋದಕ್ಕೆ ಇದು ತೆಗೆದುಕೊಳ್ಳುವಂತ ಟೈಮ್ ಎಷ್ಟು ಅಂತಂದ್ರೆ 3 ನಿಮಿಷ. ಸೊ 1 ನಿಮಿಷದಲ್ಲಿ 1/3 ಖಾಲಿ ಮಾಡ್ತದೆ, 2 ನಿಮಿಷದಲ್ಲಿ 2/3 ಖಾಲಿ ಮಾಡ್ತದೆ, 3 ನಿಮಿಷದಲ್ಲಿ 3/3 ಖಾಲಿ ಮಾಡಿ ಕಂಪ್ಲೀಟ್ ಆಗಿ ಖಾಲಿ ಆಗ್ತದೆ. ಹಾಗಾಗಿ 1 ನಿಮಿಷದಲ್ಲಿ ಇದು ಖಾಲಿ ಮಾಡುವಂಥದ್ದು ಎಷ್ಟು ಪ್ರಮಾಣ ಅಂತಂದ್ರೆ 1/3 ಖಾಲಿ ಮಾಡ್ತದೆ. ಇಲ್ಲಿ ಖಾಲಿ ಆಗೋದ್ರಿಂದ ನಾವೇನ್ ಮಾಡ್ತೀವಿ, ಇದಕ್ಕೆ ಮೈನಸ್ ಆಗ್ತೀವಿ. ಸೊ 1/3. ಸೊ ಇಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ ಇದೆಲ್ಲನೂ 1 ನಿಮಿಷ ಅಂತ ತಗೊಂಡಿರೋದ್ರಿಂದ 1 ನಿಮಿಷದಲ್ಲಿ ಈ ತೊಟ್ಟಿ ಏನಿದೆಯಲ್ಲ ಅದು ಎಷ್ಟು ತುಂಬುತ್ತಂತೇಳಿ ನಮಗೆ ರಿಸಲ್ಟ್ ಬರ್ತದೆ. ಈಗೇನ್ ಮಾಡಿ ಈ ಭಿನ್ನರಾಶಿಗಳನ್ನ, ಈ ಫ್ರಾಕ್ಷನ್ಗಳನ್ನ ನಾವೇನ್ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು. ಸೊ ದಟ್ ವಿ ಹ್ಯಾವ್ ಟು ಟೇಕ್ ದ LCM ಆಫ್ ದ ಡಿನಾಮಿನೇಟರ್ಸ್. ಈ ಛೇದಗಳ LCM ಪ್ಲಸ್ ತಗೋಬೇಕು. 5, 7, 3 ಮೂರನ್ನು ಅವಿಭಾಜ್ಯ ಸಂಖ್ಯೆಗಳ ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ಅವುಗಳ ಪ್ರಾಡಕ್ಟ್ ಗುಣಲಬ್ಧ ಏನಾಗಿರುತ್ತೆ ಅಂದರೆ ನಮಗೆ ಬೇಕಾಗಿರೋಂಥ LCM ಆಗಿರುತ್ತೆ. ಸೊ ಎಷ್ಟು ಬರುತ್ತೆ LCM? 7 3 21, ಅಲ್ಲಿ 5, 5 1 5, 5 7 10. ಸೊ ಲಸಹ 105 ಬರ್ತದೆ. ಲಸಹ 105 ಬಂತು. 105 ಬಂದ್ರೆ ಇಲ್ಲಿ ಗುಣಿಸ್ಬೇಕಲ್ಲ, ಎಷ್ಟು ಗುಣಿಸ್ಬೇಕು ಇಲ್ಲಿ? 5 7 10, 5 1 5, 21. ಇಲ್ಲಿ 5 3 15, ಇಲ್ಲಿ 5 7 35. ಸೊ ಇಷ್ಟು ಗುಣಿಸ್ಬೇಕಾಗ್ತದೆ. ಯಾಕಂದ್ರೆ 35 3 105, 15 7 105, 21 5 105. ಈಗ 21 1 21 ಪ್ಲಸ್ 15 1 15 ಮೈನಸ್ 35 1 35. ಇವೆರಡನ್ನ ಆ್ಯಡ್ ಮಾಡಿ 21 ಮತ್ತು 15ನ ಆ್ಯಡ್ ಮಾಡಿದರೆ 36 ಮೈನಸ್ 35 ಡಿವೈಡೆಡ್ ಬೈ 105. 36ರಲ್ಲಿ 35 ಹೋದರೆ 1/105. ಸೊ 1 ನಿಮಿಷದಲ್ಲಿ ಆ ಟ್ಯಾಂಕಿನ 1/105 ಭಾಗ ತುಂಬುತ್ತದೆ. therefore ಫೋರ್ತ್ ಆಪ್ಷನ್ ಕರೆಕ್ಟ್. 80 ಸೇಬು ಹಣ್ಣುಗಳನ್ನು A, B ಮತ್ತು C ಗಳಿಗೆ 2:X:4 ಅನುಪಾತದಲ್ಲಿ ಹಂಚಲಾಯಿತು. ಒಂದು ವೇಳೆ A ಮತ್ತು C ಒಟ್ಟಾಗಿ 60 ಸೇಬು ಹಣ್ಣು ಪಡೆದರೆ X ನ ಬೆಲೆ. A ಮತ್ತು C ನ ನಿಜವಾದ ಬೆಲೆಗಳು ಗೊತ್ತಿಲ್ಲ ನಮಗೆ. ನೋಡಿ, ಇದು A, ಇದು B, ಇದು C. A ಯ ನಿಜವಾದ ಬೆಲೆ ಸಪೋಸ್ 2Y ಆಗಿರಲಿ, C ನ ನಿಜವಾದ ಬೆಲೆ 4Y ಆಗಿರಲಿ. ಅವರಿಬ್ಬರು ಒಟ್ಟಾಗಿ ಎಷ್ಟು ಸೇಬು ಹಣ್ಣು ತಗೊಂಡಿದ್ದಾರೆ ಅಂತಂದ್ರೆ 60 ಸೇಬು ಹಣ್ಣು ತಗೊಂಡಿದ್ದಾರೆ. therefore 2Y + 4Y. ಅಥವಾ ಇವುಗಳ ನಿಜವಾದ ಬೆಲೆ ಏನಾಗಿರಲಿ ಅಂತಂದ್ರೆ ಈ ರೀತಿ ಇರಲಿ, 2Y ಅನುಪಾತ X × Y. ಯಾಕಂದ್ರೆ ಕಾಮನ್ ಫ್ಯಾಕ್ಟರ್ ಕ್ಯಾನ್ಸಲ್ ಮಾಡ್ತೀವಲ್ಲ, ಆ ಕಾಮನ್ ಫ್ಯಾಕ್ಟರ್ Y ಅಂತ ನಾನು ತಗೊಂಡಿದ್ದೀನಿ, 4Y. ಸೊ ಇಲ್ಲಿ A ಅಂದ್ರೆ 2Y, C ಅಂದ್ರೆ 4Y. ಅವುಗಳ ಮೊತ್ತ ಅವರಿಬ್ಬರು ಎಷ್ಟು ತಗೊಂಡಿದ್ದಾರೆ ಅಂತಂದ್ರೆ 60 ತಗೊಂಡಿದ್ದಾರೆ. ಸೊ 2 4 6Y = 60. ಸೊ 6 1 6 10. ಸೊ Y ಅಂದ್ರೆ ಎಷ್ಟು? 10. ಸೊ ನಿಜವಾದ ಬೆಲೆಗಳು ಎಷ್ಟು ಅಂತಂದ್ರೆ A 20 ತಗೊಂಡಿದ್ದಾನೆ, C 40 ಹಣ್ಣುಗಳನ್ನು ತಗೊಂಡಿದ್ದಾನೆ ಅಂತ ಅರ್ಥ. ಇನ್ನು ಉಳಿದಂತ ಹಣ್ಣುಗಳೆಷ್ಟು ಅಂತಂದ್ರೆ 20 ಹಣ್ಣುಗಳು. ಯಾಕಂದ್ರೆ 80ರಲ್ಲಿ ಇವರಿಬ್ಬರಿಗೆ 60 ಹಣ್ಣುಗಳನ್ನು ಹಂಚಿಬಿಟ್ಟಿದ್ದಾರೆ. ಹಾಗಾದ್ರೆ B ಗೆ ಉಳಿಯೋದು ಎಷ್ಟು ಹಣ್ಣುಗಳು ಅಂತಂದ್ರೆ 20 ಹಣ್ಣುಗಳು. ಆ 20 ಹಣ್ಣುಗಳು X ನ ಬೆಲೆ ಕಂಡುಹಿಡಿಯಬೇಕಾಗಲಿ. 20 ಹಣ್ಣುಗಳನ್ನು B ತಗೊಂಡಿದ್ದಾರೆ. ಸೊ XY = ಎಷ್ಟು ಅಂತಂದ್ರೆ 20. ಆದ್ರೆ Y ಅಂದ್ರೆ ಎಷ್ಟು ಬಂದಿದೆ? ಇಲ್ಲಿ 10 ಅಂತ ಬಂದಿದೆ. therefore 10 1 12. ಸೊ X ನ ಬೆಲೆ ಎಷ್ಟು ಅಂತಂದ್ರೆ 2. X ನ ಬೆಲೆ 2. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಒಂದು ಶಾಲೆಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆಯು 4:5 ಅನುಪಾತದಲ್ಲಿದೆ. ಒಂದು ವೇಳೆ 100 ಹುಡುಗಿಯರು ಶಾಲೆಯನ್ನು ಬಿಟ್ಟರೆ ಆ ಅನುಪಾತವು 6:7 ಆಗುತ್ತದೆ. ಹಾಗಾದರೆ ಆ ಶಾಲೆಯಲ್ಲಿರುವ ಹುಡುಗರ ಸಂಖ್ಯೆ ಅಂತ ಕೇಳಿದ್ದಾರೆ. ಓಕೆ, ಮೊದಲಿಗೆ ಎಷ್ಟಿದೆ ಹುಡುಗರ ಆ ಶಾಲೆಯಲ್ಲಿ? ಹುಡುಗರ ಮತ್ತು ಹುಡುಗಿಯರ ಅನುಪಾತ. ಸೊ ಹುಡುಗರ ಅಂದ್ರೆ ಹುಡುಗರ ಮತ್ತು ಹುಡುಗಿಯರ ಅನುಪಾತ 4:5. ನಿಜವಾದ ಹುಡುಗರು, ಒಟ್ಟು ಹುಡುಗರು 4X ಅಂತ ಅನ್ಕೊಳ್ರಿ.
ಗರ್ಲ್ಸು 5x ಅಂತ ಅನ್ಕೊಳ್ರಿ, ಆಯ್ತಾ. ಒಂದು ವೇಳೆ 100 ಹುಡುಗಿಯರು ಶಾಲೆಯನ್ನು ಬಿಟ್ಟರೆ, 100 ಹುಡುಗಿಯರು ಶಾಲೆಯನ್ನು ಬಿಟ್ಟರು ಅಂತಂದ್ರೆ ಇದು ನಿಜವಾದ ಹುಡುಗಿಯರ ಸಂಖ್ಯೆ, ಅದರಿಂದ 100ನ್ನ ತೆಗೆಯೋಣ, ಬಿಟ್ರೆ ಈಗ ಅನುಪಾತ ಎಷ್ಟಾಗ್ತದಂತೆ 6:7 ಆಗ್ತದಂತೆ. ಈಗ ಹುಡುಗರ ಸಂಖ್ಯೆ 4x, ಹುಡುಗಿಯರ ಸಂಖ್ಯೆ ಈಗ ಎಷ್ಟಾಗಿದೆ ಅಂತಂದ್ರೆ 5x - 100 ಆಗಿದೆ. ಸೊ ಈ ಅನುಪಾತ ಯಾವುದಕ್ಕೆ ಸಮವಾಗಿರ್ತದೆ? 6:7 ಅಂದ್ರೆ 6/7ಕ್ಕೆ ಸಮವಾಗಿರ್ತದೆ. ಈಗ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಬೇಕಾಗಿರೋಂಥ ವ್ಯಾಲ್ಯೂ ಸಿಗ್ತದೆ. ಹುಡುಗರ ಸಂಖ್ಯೆ ಕೇಳಿದ್ರೆ, ಹುಡುಗರ ಸಂಖ್ಯೆ ಅಂದ್ರೆ 4x. ಸೊ 4x ಅಂದ್ರೆ x ಬೆಲೆ ಕಂಡುಹಿಡಿದ್ರೆ ನಮಗೆ ಹುಡುಗರ ಸಂಖ್ಯೆ ಸಿಗ್ತದೆ. ಓಕೆ, 7 4 28 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 28x ಈಕ್ವಲ್ ಟು ಈ 6ಕ್ಕೆ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ 6 × 5x - 100, 28x ಈಕ್ವಲ್ ಟು 6 5 30x ಮೈನಸ್ 600. ಈಗ 600 ಈ ಕಡೆ ಬರಲಿ, 28 ಈ ಕಡೆ ಬರಲಿ, ಮೈನಸ್ 600 ಈ ಕಡೆ ಬಂದರೆ ಪ್ಲಸ್ 600, ಇಟ್ ಈಸ್ ಈಕ್ವಲ್ ಟು 30x ಪ್ಲಸ್ 28 ಈ ಕಡೆ ಬಂದರೆ ಮೈನಸ್ 28x. ಸೊ 600 ಈಕ್ವಲ್ ಟು 30 ಮೈನಸ್ 28 ಅಂತಂದರೆ ಅಲ್ಲಿಗೆ 2x. ಸೊ ಡಿವೈಡ್ ಮಾಡಿದರೆ x ಬೆಲೆ ಎಷ್ಟು ಬಂತು? 300 ಬಂತು. ಈ 300ನ್ನ ಇಲ್ಲಿ ತಗೊಂಡೋಗಿ ಹಾಕ್ರಿ, 4 × 300. ಸೊ 4 3 12. ಹುಡುಗರ ಸಂಖ್ಯೆ ಎಷ್ಟು ಅಂದರೆ 1200. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಒಬ್ಬನ ಬಳಿ ₹1, ₹5 ಮತ್ತು ₹10 ಬಗೆಯ ನೋಟುಗಳನ್ನು ಒಳಗೊಂಡಂತೆ ಒಟ್ಟು ₹480 ಇದೆ. ಅವನ ಬಳಿ ಇರುವ ಪ್ರತಿ ಬಗೆಯ ನೋಟುಗಳ ಸಂಖ್ಯೆ ಸಮವಾಗಿದ್ದರೆ, ಅಂದರೆ ₹1 ನೋಟುಗಳು, ₹5 ನೋಟು, ₹10 ನೋಟು ಎಲ್ಲ ಸಮವಾಗಿದೆ. ₹1 ನೋಟು 5 ಇದ್ರೆ ₹5 ನೋಟು ಒಂದು 5, ₹10 ನೋಟು ಒಂದು 5, ಈ ರೀತಿ ಸಮವಾಗಿದೆ. ಸೊ ಅವನ ಬಳಿ ಇರುವ ಒಟ್ಟು ನೋಟುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದೆ. ಓಕೆ, ಈಗ ಅವನ ಬಳಿ ಇರ್ತಕ್ಕಂಥ ನೋಟುಗಳ ಸಂಖ್ಯೆ ₹1 ನೋಟುಗಳ ಸಂಖ್ಯೆನೂ x, ₹5 ನೋಟುಗಳ ಸಂಖ್ಯೆನೂ x, ₹10 ನೋಟುಗಳ ಸಂಖ್ಯೆನೂ x ಅಂತ ಅನ್ಕೊಳ್ಳೋಣ. ಯಾಕಂದ್ರೆ ಸಮವಾಗಿದೆ ಅಂತ ಹೇಳಿರೋದ್ರಿಂದ x ಅಂತ ಅನ್ಕೊಳ್ಳೋಣ. ₹1 ನೋಟುಗಳ ಸಂಖ್ಯೆ x ಆದರೆ ಒಟ್ಟು ರೂಪಾಯಿ ಎಷ್ಟಾಗುತ್ತೆ ಅಂತಂದ್ರೆ 1 × x, ದಟ್ ಈಸ್ x. ಇನ್ನು ₹5 ನೋಟುಗಳ ಸಂಖ್ಯೆ x ಇದ್ರೆ ಒಟ್ಟು ರೂಪಾಯಿ ಎಷ್ಟಾಗುತ್ತೆ ಅಂತಂದ್ರೆ 5x. ಯಾಕಂದ್ರೆ ₹5 ನೋಟುಗಳು 2 ಇದ್ರೆ 5 × 2 ಒಟ್ಟು ₹10 ಆಗುತ್ತಲ್ಲ, ಆ ರೀತಿ 5 × x ಆಗುತ್ತೆ. ಇನ್ನು ₹10 ನೋಟುಗಳ ಸಂಖ್ಯೆ x ಇದ್ರೆ ಒಟ್ಟು ರೂಪಾಯಿ ಎಷ್ಟಾಗುತ್ತೆ ಅಂದ್ರೆ 10x ಆಗುತ್ತೆ. ಒಟ್ಟು ಎಲ್ಲ ಸೇರಿ ₹480 ಆಗ್ತದೆ. ಹಾಗಾಗಿ x + 5x + 10x ಈಕ್ವಲ್ ಟು 480. ಮೂರನ್ನು ಆ್ಯಡ್ ಮಾಡ್ರಿ, 10 1 5, 15 1 16. ಸೊ 16x ಈಕ್ವಲ್ ಟು 480. ಡಿವೈಡ್ ಮಾಡಿದ್ರೆ 16 1 16 3 40, 16 16 30 16 48, 48 0. x ಈಕ್ವಲ್ ಟು 30. x ಅಂದರೆ 30. ನೋಡಿ, ₹1 ಏನು ನೋಟುಗಳು 30, ₹5 ನೋಟುಗಳು 30, ₹10 ನೋಟುಗಳು ಕೂಡ 30 ಇದೆ. ಸೊ ಒಟ್ಟು ನೋಟುಗಳು ಎಷ್ಟಾಯಿತು ಅಂತಂದ್ರೆ 30 + 30 + 30. ಇಲ್ಲಿ x ಬೆಲೆ 30 ಅಂತ ಬಂತು ಅಂತೇಳಿ ಸಡನ್ ಆಗಿ ಆಪ್ಷನ್ 4 ಅಂತ ಹಾಕಬಾರ್ದು. ಯಾಕಂದ್ರೆ ಅವ್ನು ಕೇಳಿರೋದು ಒಟ್ಟು ನೋಟುಗಳ ಸಂಖ್ಯೆ ಕೇಳಿರೋದು. ಹಾಗಾಗಿ ₹1 ನೋಟುಗಳು 30 ಇರ್ತದೆ, ₹5 ನೋಟುಗಳು 30, ₹10 ನೋಟುಗಳು 30 ಇರ್ತದೆ. ಹಾಗಾಗಿ 30 30 30 ಒಟ್ಟು ಎಷ್ಟು ನೋಟುಗಳಿದೆ ಅಂತಂದ್ರೆ 90 ನೋಟುಗಳಿದೆ ಅವನ ಹತ್ರ. ಸೊ ಆಪ್ಷನ್ 3 ಕರೆಕ್ಟ್. ನೆಕ್ಸ್ಟ್ ಒನ್, x ನ 15% ಎಂಬುದು y ನ 20%ಕ್ಕೆ ಸಮನಾದರೆ x ಅನುಪಾತ y ಎಂಬುದು ಅಂತ ಕೇಳಿದೆ. ಓಕೆ, ಇಲ್ಲಿ ನೋಡಿ, ಈ ಸ್ಟೇಟ್ಮೆಂಟ್ ಅನ್ನ ಎಕ್ಸ್ಪ್ರೆಷನ್ ಫಾರ್ಮಲ್ಲಿ ಬರೆಯೋಣ, ಮ್ಯಾಥಮೆಟಿಕಲ್ ಈಕ್ವೇಷನ್ ಫಾರ್ಮಲ್ಲಿ. x ನ 15% ಅಂತಂದ್ರೆ x × 15/100. ಇದು ಯಾವುದಕ್ಕೆ ಸಮ ಅಂತಂದ್ರೆ y ನ 20%ಕ್ಕೆ ಸಮ ಅಂತ. ಸೊ y × 20/100 ಇಷ್ಟು. ಸೊ ಎರಡು ಕಡೆ 100 100 ಕ್ಯಾನ್ಸಲ್ ಆಗಲಿ. ನನಗೆ x ಅನುಪಾತ y ಬೇಕು ಅಂದರೆ y ಈ ಕಡೆ ತಗೊಳ್ತೀನಿ, 15 ಈ ಕಡೆ ತಗೊಳ್ತೀನಿ. ಸೊ x/y ಈಕ್ವಲ್ ಟು 20/15. ಸೊ 5 4 20, 5 3 15. ಸೊ x/y ನ ಅನುಪಾತದಲ್ಲಿ ಬರೆದ್ರೆ x ಅನುಪಾತ y ಈಕ್ವಲ್ ಟು 4/3 ನ ಅನುಪಾತದಲ್ಲಿ ಬರೆದ್ರೆ 4/3. ದೇರ್ಫೋರ್ ಸೆಕೆಂಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಒನ್, ಒಂದು ವೇಳೆ 3a ಈಕ್ವಲ್ ಟು 5b ಮತ್ತು 4b ಈಕ್ವಲ್ ಟು 6c ಆದರೆ a ಅನುಪಾತ c ಗೆ ಸಮನಾದದು. ನೋಡಿ, a ಮತ್ತು a ಅನುಪಾತ c ಬೇಕು ಅಂತಂದ್ರೆ ಈ b ನ ನಾವೇನ್ ಮಾಡಬೇಕು? ವ್ಯಾನಿಷ್ ಮಾಡಬೇಕು. ಸರಿ, ಈಗ 3a ಈಕ್ವಲ್ ಟು 5b ಅಂತ ಇದೆ. ಈಗ ಸೆಕೆಂಡ್ ಎಕ್ಸ್ಪ್ರೆಷನ್ ತಗೊಳ್ರಿ, 4b ಈಕ್ವಲ್ ಟು 6c.
ಇಲ್ಲಿಂದ ಬಿ ಅಂದ್ರೆ ಏನು ಅಂತ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಬಿ ಅಂದರೆ 6C/4. ಇದನ್ನ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ 3A = 5 ಇಂಟು ಬಿ ಅಂದರೆ 6C/4. ಈಗ ಸಿಂಪ್ಲಿಫೈ ಮಾಡಿದ್ರೆ 2 3 6 2 4 ಈ ಮೂರು ಕ್ಯಾನ್ಸಲ್ ಆಗಿ ಈ ಸಿ ಈ ಕಡೆ ಬಂದರೆ A/C ಆಗುತ್ತೆ. ಸೊ ಇಲ್ಲೇನು ಉಳಿದಿದೆ 5 ಉಳಿದಿದೆ, ಕೆಳಗಡೆ 2 ಇದೆ. A/C ಅಂತಂದ್ರೂ ಒಂದೇ, A ಅನುಪಾತ C ಅಂದ್ರೂ ಒಂದೇ. ಇಲ್ಲಿ 5/2 ಅಂದ್ರೂ ಒಂದೇ, 5:2 ಅಂದ್ರೂ ಒಂದೇ. ದೇರ್ಫೋರ್ A ಅನುಪಾತ C ಎಷ್ಟಾಗಿರುತ್ತೆ ಅಂದರೆ 5:2. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್.